ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ಥಿಯೇಟರ್ಗೆ ಬರಬೇಕಾ? ಈ ಪ್ರಶ್ನೆ ಈಗ ಕನ್ನಡ ಸಿನಿಮಾ ಪ್ರೇಮಿಗಳ ನಡುವೆ ಭಾರಿ ಚರ್ಚೆಯಾಗುತ್ತಿದೆ. ಆದರೆ ಇದೇ ಸಿನಿಮಾವನ್ನು ರಿಲೀಸ್ ಮಾಡಲು ಕೆಲವೇ ತಿಂಗಳ ಹಿಂದೆ ರವಿಚಂದ್ರನ್ ಅವರನ್ನು ಭೇಟಿ ಮಾಡಿದ್ದಾಗ ಅವರು ಹೇಳಿದ ಮಾತು ಏನು ಗೊತ್ತಾ? ಸಿನಿಮಾ ಮಾಡಲು ಬಂದಿದ್ದೀರಿ, ಸಿನಿಮಾ ಮಾಡಿ ಅಂತ ರವಿಚಂದ್ರನ್ ಹೇಳಿದ್ದಾರಂತೆ. ಅಷ್ಟೇ ಅಲ್ಲ, ಶಾಂತಿ ಕ್ರಾಂತಿಯನ್ನು ಮತ್ತೆ ಬಿಡುಗಡೆ ಮಾಡುವುದರಿಂದ ಎದುರಾಗಬಹುದಾದ ಕೋಟ್ಯಾಂತರ ರೂಪಾಯಿ ಖರ್ಚಿನ ಲೆಕ್ಕವನ್ನು ಅವರು ವಿವರಿಸಿದ್ದಾರಂತೆ. ಹಾಗಾದರೆ ಈಗ ಮತ್ತೆ ಶಾಂತಿ ಕ್ರಾಂತಿ ರಿಲೀಸ್ ಟ್ರೆಂಡ್ ಆಗುತ್ತಿರುವುದು ಹೇಗೆ? ರವಿಚಂದ್ರನ್ ನಿಜವಾಗಿಯೂ ಮನಸ್ಸು ಬದಲಾಯಿಸಿದ್ದಾರಾ? ಇವತ್ತಿನ ವಿಡಿಯೋನಲ್ಲಿ ಸಂಪೂರ್ಣ ವಿಚಾರವನ್ನು ನೋಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಸಿನಿಮಾಗಳು ಬಾಕ್ಸ್ ಆಫೀಸ್ ಯಶಸ್ವಿಗಿಂತಲೂ ದೊಡ್ಡ ಕಾರಣಕ್ಕಾಗಿ ನೆನಪಿನಲ್ಲಿ ಉಳಿಯುತ್ತವೆ. ಅಂತಹ ಸಿನಿಮಾಗಳ ಸಾಲಿನಲ್ಲಿ ಕನಿಷ್ಠ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಕೂಡ ಒಂದು. 1991 ಸೆಪ್ಟೆಂಬರ್ 19 ತೆರೆಗೆ ಬಂದ ಈ ಸಿನಿಮಾ ಆಗಿನ ಕಾಲದಲ್ಲೇ ಬಹಳ ದೊಡ್ಡ ಮಟ್ಟದ ನಿರೀಕ್ಷೆ, ಅದ್ಧೂರಿತನ ಮತ್ತು ಪ್ರಯೋಗಗಳೊಂದಿಗೆ ಬಂದಿತ್ತು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ ಭಾಷೆಗಳಲ್ಲೂ ಸಿನಿಮಾ ಬಿಡುಗಡೆಯಾಗಿತ್ತು. ಆದರೆ ಈಗ ಸುಮಾರು 3 ದಶಕಗಳ ನಂತರ ಇದೇ ಶಾಂತಿ ಕ್ರಾಂತಿ ಸಿನಿಮಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯ ಕೇಂದ್ರವಾಗಿದೆ. ಅಭಿಮಾನಿಗಳ ಮಾತು ಒಂದೇ: ಶಾಂತಿ ಕ್ರಾಂತಿ ಮತ್ತೆ ಥಿಯೇಟರ್ಗೆ ಬರಬೇಕು, ರಿಲೀಸ್ ಮಾಡಬೇಕು, ದೊಡ್ಡ ಪರದೆಯಲ್ಲಿ ಈ ಸಿನಿಮಾವನ್ನು ಮತ್ತೆ ನೋಡಬೇಕು ಎಂಬ ಒತ್ತಾಯಗಳು ಕೇಳಿಬರುತ್ತಿವೆ. ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಅಭಿಮಾನಿಗಳು ಕೇಳುತ್ತಿರುವುದಕ್ಕೆ ರವಿಚಂದ್ರನ್ ಅವರ ಅಭಿಪ್ರಾಯ ಏನು? ಅವರು ಈ ಸಿನಿಮಾವನ್ನು ರಿಲೀಸ್ ಮಾಡಲು ಆಸಕ್ತಿ ತೋರಿಸ್ತಾರಾ, ಅಥವಾ ಅವರು ಈ ಹಿಂದೆ ಹೇಳಿದ್ದಂತೆ ಹೊಸ ಸಿನಿಮಾ ಮಾಡುವುದೇ ಉತ್ತಮ ಅಂತ ಹೇಳುತ್ತಾರಾ? ಇದರ ಹಿಂದೆ ಇರುವ ಅಸಲಿ ವಿಚಾರವೇನು? ಬನ್ನಿ ಒಂದೊಂದಾಗಿ ನೋಡೋಣ. ಶಾಂತಿ ಕ್ರಾಂತಿ ಮತ್ತೆ ಯಾಕೆ ಟ್ರೆಂಡಿಂಗ್ ಆಗಿದೆ? ಮೊದಲನೇದಾಗಿ, ಶಾಂತಿ ಕ್ರಾಂತಿ ಈಗ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗುತ್ತಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಕುರಿತ ಪೋಸ್ಟ್ಗಳು, ವಿಡಿಯೋಗಳು ಮತ್ತು ಚರ್ಚೆಗಳು ಹೆಚ್ಚಾಗಿವೆ. ಹಳೆಯ ಸಿನಿಮಾಗಳನ್ನು ಹೊಸ ತಲೆಮಾರು ಮತ್ತೆ ನೆನಪಿಸಿಕೊಳ್ಳುತ್ತಿರುವ ಸಮಯ ಇದು. ಇಂತಹ ಸಂದರ್ಭದಲ್ಲಿ 90ರ ದಶಕದ ಜನಪ್ರಿಯ ಸಿನಿಮಾಗಳನ್ನು ಮತ್ತೆ ದೊಡ್ಡ ಪರದೆಯಲ್ಲಿ ನೋಡುವ ಆಸಕ್ತಿ ಅಭಿಮಾನಿಗಳಿಗೆ ಹೆಚ್ಚಾಗಿದೆ. ಅದರಲ್ಲೂ ರವಿಚಂದ್ರನ್ ಅವರ ಸಿನಿಮಾಗಳಿಗೆ ಒಂದು ವಿಶೇಷ ಸ್ಥಾನ ಇದೆ. ಅವರ ಸಿನಿಮಾಗಳಲ್ಲಿ ಕತೆ ಮಾತ್ರವಲ್ಲ, ಸಂಗೀತ, ವಿಜುವಲ್ಗಳು, ಅದ್ಧೂರಿತನ ಮತ್ತು ಆಗಿನ ಕಾಲಕ್ಕೆ ಹೊಸದಾಗಿ ಕಾಣುತ್ತಿದ್ದ ಸಿನಿಮಾ ಮೇಕಿಂಗ್ ಇವೆಲ್ಲವೂ ಪ್ರೇಕ್ಷಕರನ್ನು ಸೆಳೆಯುತ್ತಿದ್ದವು. ಹೀಗಾಗಿ ಶಾಂತಿ ಕ್ರಾಂತಿ ಮತ್ತೆ ಥಿಯೇಟರ್ಗೆ ಬಂದರೆ ಹೇಗಿರಬಹುದು ಎಂಬ ಚರ್ಚೆ ಶುರುವಾಗಿದೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವುದು ಒಂದು ವಿಚಾರ, ಅದೇ ಟ್ರೆಂಡ್ ಅನ್ನು ಥಿಯೇಟರ್ನ ಟಿಕೆಟ್ ಕೌಂಟರ್ಗೆ ಕೊಂಡೊಯ್ಯುವುದು ಮತ್ತೊಂದು ವಿಚಾರ. ಇದೇ ವಿಷಯದ ಬಗ್ಗೆ ರವಿಚಂದ್ರನ್ ಅವರು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ದರು ಎನ್ನುವುದು ಈಗ ಗಮನ ಸೆಳೆಯುತ್ತಿದೆ. ರವೀಂದ್ರ ವಂಶಿ ರವಿಚಂದ್ರನ್ ಅವರನ್ನು ಭೇಟಿ ಮಾಡಿದ್ದೇಕೆ? ಕನ್ನಡ ಚಿತ್ರರಂಗ ನಿರ್ದೇಶಕ ಹಾಗೂ ಬರಹಗಾರ ರವೀಂದ್ರ ವಂಶಿ ಅವರು ಕೆಲವು ತಿಂಗಳ ಹಿಂದೆ ತಮ್ಮ ನಿರ್ಮಾಪಕರ ಜೊತೆ ರವಿಚಂದ್ರನ್ ಅವರನ್ನು ಭೇಟಿ ಮಾಡಿದ್ದಾರಂತೆ. ಅವರ ಉದ್ದೇಶ ಏನು ಗೊತ್ತಾ? ಶಾಂತಿ ಕ್ರಾಂತಿ ಸಿನಿಮಾವನ್ನು ರಿಲೀಸ್ ಮಾಡಲು ಅನುಮತಿ ಪಡೆಯುವುದು ಮತ್ತು ಸಿನಿಮಾದ ಹಕ್ಕುಗಳ ಬಗ್ಗೆ ಮಾತುಕತೆ ನಡೆಸುವುದು. ರವಿಚಂದ್ರನ್ ಅವರ ಮನೆಗೆ ಹೋಗಿದ್ದಾರಂತೆ. ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೆ ಸುಮಾರು 2 ಗಂಟೆಗಳ ಕಾಲ ಮಾತುಕತೆ ನಡೆದಿತ್ತು ಎಂದು ರವೀಂದ್ರ ವಂಶಿ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರವಿಚಂದ್ರನ್ ಅವರು ಒಂದು ಪ್ರಮುಖ ವಿಷಯವನ್ನು ಹೇಳಿದ್ದಾರೆ. ಶಾಂತಿ ಕ್ರಾಂತಿ ಮಾತ್ರವಲ್ಲ, ಈಶ್ವರ ಸಂಸ್ಥೆಯ ಸಿನಿಮಾಗಳು ನನ್ನ ಬಳಿ ಇಲ್ಲ, ನನ್ನ ತಮ್ಮ ಬಳಿ ಇದೆ ಎಂದು ಅವರು ತಮ್ಮ ಸಹೋದರ ಬಾಲಾಜಿಯವರ ಬಳಿ ಇವೆ ಎಂದು ರವಿಚಂದ್ರನ್ ತಿಳಿಸಿದ್ದಾರಂತೆ. ಆದರೆ ಈಶ್ವರಿ ಸಂಸ್ಥೆಯ ಸಿನಿಮಾಗಳ ಹಕ್ಕುಗಳು ತಮ್ಮ ಬಳಿ ಇಲ್ಲ, ಅವು ತಮ್ಮ ಸಹೋದರ ಬಾಲಾಜಿ ಅವರ ಬಳಿ ಇವೆ ಎಂದು ರವಿಚಂದ್ರನ್ ತಿಳಿಸಿದ್ದಾರಂತೆ. ಅಂದರೆ ರಿಲೀಸ್ ವಿಚಾರದಲ್ಲಿ ರವಿಚಂದ್ರನ್ ಅವರಿಂದ ಮಾತ್ರ ಎಲ್ಲವೂ ನಿರ್ಧಾರವಾಗುವುದಿಲ್ಲ ಎನ್ನುವುದು ಇಲ್ಲಿ ಪ್ರಮುಖ ವಿಚಾರ. ರವಿಚಂದ್ರನ್ ಹೇಳಿದ ಪ್ರಾಕ್ಟಿಕಲ್ ಮಾತು:
ಇನ್ನು ರವಿಚಂದ್ರನ್ ಅವರು ಹೇಳಿದ ಮುಂದಿನ ಮಾತು ಇನ್ನೂ ಕುತೂಹಲಕಾರಿ. ನೀವು ಸಿನಿಮಾ ಮಾಡಲು ಬಂದವರು, ಈಗಾಗಲೇ 100 ಸಲ ಟಿವಿಯಲ್ಲಿ ಪ್ರಸಾರವಾಗಿರುವ ಸಿನಿಮಾ ಯಾಕೆ ಬಿಡುಗಡೆ ಮಾಡುತ್ತೀರಿ ಎಂಬ ಪ್ರಶ್ನೆಯನ್ನು ಅವರು ಕೇಳಿದ್ದಾರಂತೆ. ಅಂದರೆ ನೀವು ಹೊಸ ಸಿನಿಮಾ ಮಾಡಬಹುದಾದ ಸಂದರ್ಭದಲ್ಲಿ ಹಳೆಯ ಸಿನಿಮಾವನ್ನು ರಿಲೀಸ್ ಮಾಡಲು ಯಾಕೆ ಹಣ ಮತ್ತು ಸಮಯ ಖರ್ಚು ಮಾಡಬೇಕು ಎಂಬುದು ಅವರ ಯೋಚನೆ. ಇನ್ನೊಂದು ಪ್ರಮುಖ ಮಾತನ್ನು ಅವರು ಹೇಳಿದ್ದಾರಂತೆ. ಸಿನಿಮಾ ಗೆದ್ದರೆ ಅದು ನಿಮ್ಮ ಸಿನಿಮಾ ಅಂತ ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಸಿನಿಮಾ ಸೋತರೆ ರವಿಚಂದ್ರನ್ ಸಿನಿಮಾದಿಂದ ನಮಗೆ ನಷ್ಟವಾಯಿತು ಅಂತ ಹೇಳಿಕೊಂಡು ಹೋಗಬೇಕಾಗುತ್ತದೆ. ಹೀಗಾಗಿ ಸಿನಿಮಾ ಮಾಡಲು ಬಂದಿದ್ದೀರಿ, ಸಿನಿಮಾ ಮಾಡಿ, ಅದಕ್ಕೆ ಏನು ಸಪೋರ್ಟ್ ಬೇಕೋ ಮಾಡೋಣ ಎಂದು ರವಿಚಂದ್ರನ್ ಹೇಳಿದ್ದಾರಂತೆ. ಇದು ನಿಜಕ್ಕೂ ಗಮನ ಸೆಳೆಯುವ ಮಾತು. ಏಕೆಂದರೆ ಒಬ್ಬ ಹಿರಿಯ ನಟ ನಿರ್ದೇಶಕರಾಗಿ ತಮ್ಮ ಹಳೆಯ ಸಿನಿಮಾವನ್ನು ರಿಲೀಸ್ ಮಾಡುವುದಕ್ಕಿಂತ ಹೊಸ ಸಿನಿಮಾಗೆ ಅವಕಾಶ ಕೊಡುವುದೇ ಉತ್ತಮ ಎನ್ನುವ ಪ್ರಾಕ್ಟಿಕಲ್ ದೃಷ್ಟಿಕೋನವನ್ನು ಅವರು ತೋರಿಸಿದ್ದಾರೆ. ಇನ್ನೊಂದು ವಿಚಾರವೂ ಇದೆ. ತಮ್ಮ ಸಿನಿಮಾಗಳಲ್ಲಿ ಯಾವುದಾದರೂ ಕತೆ ಇಷ್ಟವಾದರೆ ಅದನ್ನು ಬದಲಾಯಿಸಿ ಹೊಸ ರೀತಿಯಲ್ಲಿ ಸಿನಿಮಾ ಮಾಡಬಹುದು, ನಾನು ಕೇಳುವುದಿಲ್ಲ ಎಂಬ ರೀತಿಯಲ್ಲಿ ರವಿಚಂದ್ರನ್ ಹೇಳಿದ್ದಾರಂತೆ. ಅಂದರೆ ಹಳೆಯ ಸಿನಿಮಾವನ್ನು ಮತ್ತೆ ತರಲು ಬದಲು ಆ ಕಾಲದ ಕತೆ ಅಥವಾ ಆಲೋಚನೆಗಳು ಇಂದಿನ ತಲೆಮಾರಿಗೆ ತಕ್ಕಂತೆ ಹೊಸದಾಗಿ ಮಾಡುವುದು ಉತ್ತಮ ಎನ್ನುವ ಸಂದೇಶ ಇಲ್ಲಿದೆ. ಇದು ಕೂಡ ಒಂದು ರೀತಿಯಲ್ಲಿ ರವಿಚಂದ್ರನ್ ಅವರ ಸಿನಿಮಾ ಬಗ್ಗೆ ಇರುವ ದೃಷ್ಟಿಕೋನವನ್ನು ತೋರಿಸುತ್ತದೆ. ರಿಲೀಸ್ ಅಷ್ಟು ಸುಲಭವೇ? ಈಗ ಅಸಲಿ ಪ್ರಶ್ನೆಗೆ ಬರೋಣ. ಹಳೆಯ ಸಿನಿಮಾವೊಂದನ್ನು ತೆಗೆದುಕೊಂಡು ಅದನ್ನು ಮತ್ತೆ ಥಿಯೇಟರ್ನಲ್ಲಿ ಬಿಡುಗಡೆ ಮಾಡುವುದು ಅಷ್ಟು ಸುಲಭವೇ? ಖಂಡಿತ ಅಲ್ಲ. ರವೀಂದ್ರ ವಂಶಿ ತಮ್ಮ ಪೋಸ್ಟ್ನಲ್ಲಿ ವಿವರಿಸಿರುವ ಪ್ರಕಾರ, ಶಾಂತಿಕ್ರಾಂತಿ ಸಿನಿಮಾದ ನೆಗೆಟಿವ್ ಫಾರ್ಮೆಟ್ ಹಳೆಯದಾಗಿದೆ. ಅದನ್ನು ಇಂದಿನ ಡಿಜಿಟಲ್ ಪ್ರದರ್ಶನಕ್ಕೆ ತಕ್ಕಂತೆ ರೂಪಾಂತರಿಸಬೇಕು. ಅದಾದ ನಂತರ DI ಮಾಡಬೇಕು, DPX ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಅಂದರೆ ಹಳೆಯ ಸಿನಿಮಾವನ್ನು ತೆಗೆದುಕೊಂಡು ಇಂದಿನ ಥಿಯೇಟರ್ಗಳಲ್ಲಿ ಪ್ರದರ್ಶಿಸಬಹುದಾದ ಗುಣಮಟ್ಟಕ್ಕೆ ತರುವ ದೊಡ್ಡ ಕೆಲಸ ಇದು. ಕೇವಲ ಒಂದು ಫೈಲನ್ನು ಕಾಪಿ ಮಾಡಿ ಥಿಯೇಟರ್ಗೆ ಕಳಿಸುವಷ್ಟು ಸುಲಭದ ಕೆಲಸ ಅಲ್ಲ. ಸೌಂಡ್ ಕೂಡ ದೊಡ್ಡ ಸವಾಲು. ಚಿತ್ರದ ದೃಶ್ಯಗಳಷ್ಟೇ ಅಲ್ಲ, ಧ್ವನಿಯ ವಿಚಾರದಲ್ಲೂ ಸಾಕಷ್ಟು ಕೆಲಸ ಬೇಕಾಗಬಹುದು. ಶಾಂತಿಕ್ರಾಂತಿ ಸಿನಿಮಾ ನಿರ್ಮಾಣವಾದ ಸಮಯದಲ್ಲಿ ಇಂದಿನ ರೀತಿಯ ಡಿಜಿಟಲ್ ಸೌಂಡ್ ತಂತ್ರಜ್ಞಾನ ಇರಲಿಲ್ಲ. ಈ ಕಾಲದ ಸಂಗೀತ, ಲೈವ್ ಉಪಕರಣಗಳ ರೆಕಾರ್ಡಿಂಗ್ ಮತ್ತು ಹಳೆಯ ಆಡಿಯೋ ಟ್ರ್ಯಾಕ್ಗಳನ್ನು ಇಂದಿನ ಸೌಂಡ್ ಸಿಸ್ಟಮ್ಗೆ ತಕ್ಕಂತೆ ಸಿದ್ಧಪಡಿಸಬೇಕಾಗುತ್ತದೆ. ಹೀಗೆ ಇಂದಿನ ಥಿಯೇಟರ್ ಸೌಂಡ್ಗೆ ತಕ್ಕಂತೆ ಕೆಲಸ ಮಾಡಬೇಕಾಗಬಹುದು. ಮಾತುಗಳನ್ನೇ ಮತ್ತೆ ರೆಕಾರ್ಡ್ ಮಾಡಬೇಕಾದ ಪರಿಸ್ಥಿತಿಯೂ ಬರಬಹುದು ಎಂದು ರವೀಂದ್ರ ವಂಶಿ ವಿವರಿಸಿದ್ದಾರೆ. ಹೀಗಾಗಿ ರಿಲೀಸ್ ಅಂದರೆ ಕೇವಲ ಹಳೆಯ ಸಿನಿಮಾವನ್ನು ಮತ್ತೆ ತೋರಿಸುವುದು ಅಲ್ಲ, ಅದಕ್ಕೆ ತಕ್ಕ ಮಟ್ಟಿಗೆ ತಾಂತ್ರಿಕ ಕೆಲಸವೂ ಬೇಕಾಗುತ್ತದೆ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತಾ? ಇಲ್ಲಿ ಮತ್ತೊಂದು ಶಾಕಿಂಗ್ ವಿಚಾರ ಬರುತ್ತದೆ. ಈ ಎಲ್ಲ ಕೆಲಸಗಳನ್ನು ಮಾಡಿದ ನಂತರವೂ ಸಿನಿಮಾ ರಿಲೀಸ್ ಆಗುವುದಿಲ್ಲ. ಮುಂದೆ ಡಿಜಿಟಲ್ ಸರ್ವಿಸ್ ಪ್ರೊವೈಡರ್ಗಳಿಗೆ ಸಿನಿಮಾ ಅಪ್ಲೋಡ್ ಮಾಡಬೇಕು. ನಂತರ ಪ್ರಚಾರ, ಪತ್ರಿಕೆ ಜಾಹೀರಾತುಗಳು, ಪೋಸ್ಟರ್ಗಳು, ಬ್ಯಾನರ್ಗಳು, ಸೋಷಿಯಲ್ ಮೀಡಿಯಾ ಪ್ರಚಾರ, ಥಿಯೇಟರ್ ವ್ಯವಸ್ಥೆ ಇವೆಲ್ಲಕ್ಕೂ ಹಣ ಬೇಕಾಗುತ್ತದೆ. ರವೀಂದ್ರ ವಂಶಿ ಅವರ ಲೆಕ್ಕಾಚಾರದ ಪ್ರಕಾರ ಈ ಸಂಪೂರ್ಣ ಪ್ರಕ್ರಿಯೆಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಬಹುದು. ಅಂದರೆ ಹಳೆಯ ಸಿನಿಮಾ ಇದೆ, ಮತ್ತೆ ಬಿಡುಗಡೆ ಮಾಡಿಬಿಡೋಣ ಎಂದು ಹೇಳುವುದಕ್ಕಿಂತ ವಾಸ್ತವದಲ್ಲಿ ಇದು ದೊಡ್ಡ ಬಜೆಟ್ನ ಪ್ರಾಜೆಕ್ಟ್ ಆಗಬಹುದು. ಇನ್ನು ಸಿನಿಮಾ ಸಿದ್ಧವಾಗಿದೆ ಅಂದುಕೊಳ್ಳೋಣ. ಮುಂದಿನ ಪ್ರಶ್ನೆ, ಎಷ್ಟು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಬೇಕು? ಒಂದು ವಾರಕ್ಕೆ 100 ಥಿಯೇಟರ್ಗಳಲ್ಲಿ ಸಿನಿಮಾ ಹಾಕಬೇಕು. ಅಂದರೆ ಸಿನಿಮಾ ಥಿಯೇಟರ್ ಬಾಡಿಗೆ ಅಥವಾ ಶೇಕಡಾವಾರು ಹಂಚಿಕೆ ವ್ಯವಸ್ಥೆಯಲ್ಲಿ ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ ಎಂದು ರವಿಚಂದ್ರ ವಂಶಿ ವಿವರಿಸಿದ್ದಾರೆ. ಅವರ ಲೆಕ್ಕಾಚಾರದಲ್ಲಿ ಬಾಡಿಗೆ ವ್ಯವಸ್ಥೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ತನಕ ಹಣ ಬೇಕಾಗಬಹುದು ಎಂಬ ಅಂದಾಜಿದೆ. ಇನ್ನು ಶೇಕಡಾವಾರು ಹಂಚಿಕೆ ವ್ಯವಸ್ಥೆಗೆ ಹೋದರೆ ಬಿಡುಗಡೆಗೂ ಮುನ್ನವೇ ಕೋಟ್ಯಾಂತರ ರೂಪಾಯಿ ಖರ್ಚಾಗಬಹುದು. ಹೀಗಾಗಿ ಸಿನಿಮಾ ಗೆಲ್ಲಬೇಕಾದರೆ ಮೊದಲ ವಾರದಲ್ಲೇ ದೊಡ್ಡ ಮಟ್ಟದ ಕಲೆಕ್ಷನ್ ಬೇಕಾಗುತ್ತದೆ. ಇಲ್ಲೇ ರಿಲೀಸ್ ಸಿನಿಮಾಗಳ ದೊಡ್ಡ ಸವಾಲು ಶುರುವಾಗುತ್ತದೆ. ಮೊದಲ ದಿನ ಅಭಿಮಾನಿಗಳು ಬರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬಹುದು, ಸಿನಿಮಾ ಥಿಯೇಟರ್ಗಳು ವಸೂಲು ಆಗಬಹುದು. ಆದರೆ 2ನೇ ದಿನ, 3ನೇ ದಿನ, ಒಂದು ವಾರದ ನಂತರ ಅದೇ ಮಟ್ಟದ ಪ್ರೇಕ್ಷಕರು ಬರುತ್ತಾರಾ? ಇದು ಯಾರಿಗೂ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ರವೀಂದ್ರ ವಂಶಿ ಕೂಡ ತಮ್ಮ ಪೋಸ್ಟರ್ನಲ್ಲಿ
ಇದೇ ವಿಚಾರದಲ್ಲಿ ಪ್ರಸ್ತಾಪಿಸಿದ್ದಾರೆ. ರಿಲೀಸ್ ಸಿನಿಮಾಗಳು ಕೆಲವೊಮ್ಮೆ ಮೊದಲ ದಿನ ಭಾರಿ ಅಬ್ಬರ ಮಾಡುತ್ತವೆ, ಆದರೆ ನಂತರ ಪ್ರೇಕ್ಷಕರ ಸಂಖ್ಯೆ ಕಡಿಮೆಯಾದರೆ ಹೂಡಿದ ಹಣವನ್ನು ವಾಪಸ್ ಪಡೆಯುವುದು ಕಷ್ಟವಾಗಬಹುದು. ಸೋಷಿಯಲ್ ಮೀಡಿಯಾ ವೀಕ್ಷಣೆ ಥಿಯೇಟರ್ ಪ್ರೇಕ್ಷಕರೇ, ಇನ್ನು ಈ ಇಂದಿನ ಕಾಲದಲ್ಲಿ ಮತ್ತೊಂದು ದೊಡ್ಡ ಪ್ರಶ್ನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಜನ ಒಂದು ಸಿನಿಮಾದ ಬಗ್ಗೆ ಮಾತನಾಡುತ್ತಿರುತ್ತಾರೆ ಎಂದರೆ ಅವರೆಲ್ಲರೂ ಥಿಯೇಟರ್ಗೆ ಬರುತ್ತಾರಾ? ಅದು ಖಚಿತವಲ್ಲ. ಒಬ್ಬ ವ್ಯಕ್ತಿ ಫೇಸ್ಬುಕ್ನಲ್ಲಿ ಪೋಸ್ಟರ್ ಶೇರ್ ಮಾಡಬಹುದು, ಯೂಟ್ಯೂಬ್ನಲ್ಲಿ ಸಿನಿಮಾ ನೋಡಬಹುದು, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ ನೋಡಬಹುದು. ಆದರೆ ಅದೇ ವ್ಯಕ್ತಿ 200 ಅಥವಾ 300 ರೂಪಾಯಿ ಟಿಕೆಟ್ ಕೊಂಡು ಥಿಯೇಟರ್ಗೆ ಬರುತ್ತಾರಾ? ಅದು ಬೇರೆ ವಿಚಾರ. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾ ಟ್ರೆಂಡನ್ನು ನೇರವಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಂದು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಈಗ ಮತ್ತೆ ಶಾಂತಿ ಕ್ರಾಂತಿ ಟ್ರೆಂಡ್. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಅದೇ ಪ್ರಶ್ನೆ. ಇತ್ತೀಚೆಗೆ ಶಾಂತಿ ಕ್ರಾಂತಿ ರಿಲೀಸ್ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಹರಿದಾಡುತ್ತಿದೆ. ಇದರಿಂದ ಸಿನಿಮಾದ ಬಗ್ಗೆ ಜನರ ಆಸಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ರವೀಂದ್ರ ವಂಶಿ ತಮ್ಮ ಪೋಸ್ಟ್ನಲ್ಲಿ ಯೂಟ್ಯೂಬ್ನಲ್ಲಿ ಶಾಂತಿ ಕ್ರಾಂತಿ ಸಿನಿಮಾದ ವೀಕ್ಷಣೆ ಕೂಡ ಈ ಚರ್ಚೆ ನಂತರ ವೇಗವಾಗಿ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಅವರ ಪ್ರಕಾರ 3 ದಿನಗಳಲ್ಲೇ ಹಿಂದೆ ಕಂಡಿದ್ದ ವೀಕ್ಷಣೆಯ ದುಪ್ಪಟ್ಟು ವೀಕ್ಷಣೆ ಕಂಡಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾ ನಿಜವಾಗಿಯೂ ಶಾಂತಿ ಕ್ರಾಂತಿ ಸಿನಿಮಾ ಮೇಲೆ ಮತ್ತೊಂದು ಗಮನ ಸೆಳೆದಿದೆ ಎನ್ನಬಹುದು. ಹಾಗಾದರೆ ರವಿಚಂದ್ರನ್ ಮನಸ್ಸು ಬಲಿಸ್ತಾರಾ? ಇದೇ ಈಗ ಎಲ್ಲರ ಮನಸ್ಸಿನಲ್ಲಿರುವ ದೊಡ್ಡ ಪ್ರಶ್ನೆ. ಅಭಿಮಾನಿಗಳು ರಿಲೀಸ್ ಕೇಳುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಟ್ರೆಂಡ್ ಆಗುತ್ತಿದೆ. ಯುವ ಜನತೆಯಲ್ಲೂ ಸಿನಿಮಾ ಬಗ್ಗೆ ಕುತೂಹಲ ಮೂಡುತ್ತಿದೆ. ಇದರ ನಡುವೆ ರವಿಚಂದ್ರನ್ ಅವರ ಮಕ್ಕಳಾದ ಮನೋರಂಜನ್ ವಿಕ್ರಮ್ ಕೂಡ ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಆಸಕ್ತಿ ತೋರಿದ್ದಾರೆ ಎನ್ನುವ ಚರ್ಚೆ ನಡೆಯುತ್ತಿದೆ. ಹೀಗಾಗಿ ಈಗ ರವಿಚಂದ್ರನ್ ತಮ್ಮ ಹಿಂದಿನ ನಿಲುವನ್ನು ಬದಲಿಸುತ್ತಾರಾ ಅಥವಾ ಹೊಸ ಸಿನಿಮಾ ಮಾಡಿ ಎನ್ನುವ ತಮ್ಮ ಹಿಂದಿನ ಮಾತಿನಲ್ಲೇ ಮುಂದುವರಿಯುತ್ತಾರಾ? ಇದಕ್ಕೆ ಈಗಾಗಲೇ ಉತ್ತರ ಸಿಗುವುದಿಲ್ಲ. ಆದರೆ ಅಭಿಮಾನಿಗಳ ಒತ್ತಾಯ ಮತ್ತು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಮುಂದುವರಿದರೆ ಈ ಚರ್ಚೆ ಇನ್ನಷ್ಟು ದೊಡ್ಡದಾಗುವ ಸಾಧ್ಯತೆ ಖಂಡಿತ ಇದೆ. ಅಭಿಮಾನಿಗಳ ದೃಷ್ಟಿಯಲ್ಲಿ ಶಾಂತಿ ಕ್ರಾಂತಿ ಇಲ್ಲೇ ಒಂದು ವಿಚಾರವನ್ನು ಮರೆಯಬಾರದು. ಒಂದು ಸಿನಿಮಾ ಕೇವಲ ಸಿನಿಮಾ ಆಗಿರುವುದಿಲ್ಲ, ಅದಕ್ಕೆ ಒಂದು ಕಾಲದ ನೆನಪು ಇರುತ್ತದೆ, ಒಂದು ಪೀಳಿಗೆ ಭಾವನೆ ಇರುತ್ತದೆ. ಶಾಂತಿ ಕ್ರಾಂತಿಯನ್ನು ಮೊದಲ ಬಾರಿಗೆ ಥಿಯೇಟರ್ ನೋಡಿದವರಿಗೆ ಈ ಸಿನಿಮಾ ಮತ್ತೆ ದೊಡ್ಡ ಪರದೆಯಲ್ಲಿ ಬಂದರೆ ಅದು ಕೇವಲ ರಿಲೀಸ್ ಅಲ್ಲ, ಅದು ಒಂದು ನೆನಪಿನ ಪ್ರವೇಶ. ಅದೇ ಕಾರಣಕ್ಕೆ ಅಭಿಮಾನಿಗಳು ಮತ್ತೆ ಈ ಸಿನಿಮಾವನ್ನು ಥಿಯೇಟರ್ನಲ್ಲಿ ನೋಡಬೇಕು ಎನ್ನುವ ಕೇಳುತ್ತಿದ್ದಾರೆ. ಆದರೆ ನಿರ್ಮಾಪಕರ ದೃಷ್ಟಿಯಿಂದ ನೋಡಿದರೆ ಹಣ, ತಾಂತ್ರಿಕ ಕೆಲಸ, ಪ್ರಚಾರ, ಥಿಯೇಟರ್ಗಳು ಮತ್ತು ಪ್ರೇಕ್ಷಕರ ಪ್ರತಿಕ್ರಿಯೆ ಎಲ್ಲವನ್ನು ಲೆಕ್ಕ ಹಾಕಲೇಬೇಕು. ಹಾಗಾದರೆ ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕಾ? ನನ್ನ ದೃಷ್ಟಿಯಲ್ಲಿ ಇದು ಕೇವಲ ಹೌದು ಅಥವಾ ಇಲ್ಲ ಎನ್ನುವ ಪ್ರಶ್ನೆಯಲ್ಲ. ಮೊದಲನೆಯದಾಗಿ ಸಿನಿಮಾವನ್ನು ಇಂದಿನ ಗುಣಮಟ್ಟಕ್ಕೆ ಸರಿಯಾಗಿ ರಿಸ್ಟೋರ್ ಮಾಡಬೇಕು. ಎರಡನೇದಾಗಿ ಸೌಂಡ್ ಮತ್ತು ಚಿತ್ರ ಗುಣಮಟ್ಟ ಉತ್ತಮವಾಗಿರಬೇಕು. ಮೂರನೆಯದಾಗಿ ಸರಿಯಾದ ಪ್ರಮಾಣದಲ್ಲಿ ಥಿಯೇಟರ್ಗಳನ್ನು ಆಯ್ಕೆ ಮಾಡಬೇಕು. ನಾಲ್ಕನೆಯದಾಗಿ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಮತ್ತು ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಿಜವಾದ ಥಿಯೇಟರ್ ಪ್ರೇಕ್ಷಕರಾಗಿ ಬದಲಾಗುತ್ತದೆಯೇ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇವೆಲ್ಲವೂ ಸಾಧ್ಯವಾದರೆ ಶಾಂತಿ ಕ್ರಾಂತಿ ಮತ್ತೆ ದೊಡ್ಡ ಪರದೆಯಲ್ಲಿ ಕಾಣಿಸಿಕೊಳ್ಳುವುದನ್ನು ನೋಡಲು ಅಭಿಮಾನಿಗಳಿಗೆ ಖಂಡಿತ ಖುಷಿಯಾಗಬಹುದು. ಆದರೆ ಅಂತಿಮ ನಿರ್ಧಾರ ಹಕ್ಕುದಾರರು ಮತ್ತು ನಿರ್ಮಾಪಕರದ್ದೇ. ಶಾಂತಿ ಕ್ರಾಂತಿ ಸಿನಿಮಾ ರಿಲೀಸ್ ಆಗಬೇಕು ಅಂತ ನಿಮಗೆ ಅನಿಸುತ್ತದಾ? ಈ ರಿಲೀಸ್ ಆದರೆ ನೀವು ಕುಟುಂಬದ ಜೊತೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡುತ್ತೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವುದು ಬೇರೆ, ಥಿಯೇಟರ್ನಲ್ಲಿ ಸಿನಿಮಾ ಗೆಲ್ಲೋದು ಬೇರೆ ಅಂತ ನಿಮಗೆ ಅನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಶಾಂತಿ ಕ್ರಾಂತಿ ಅಭಿಮಾನಿ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗದ ಲೇಟೆಸ್ಟ್ ಅಪ್ಡೇಟ್ಗಳಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.